ಕುಂದ್ರಿಲ್ಲೆ. ಏ ಯಾರ್ ನೀವೆಲ್ಲ ನನ್ನ ಯಾಕೆ ಹಿಂಗ್ ಕರ್ಕೊಂಡ್ ಬಂದಿರಿ? ಏ ನೀ ಜೋರ್ ಬಾಯಿ ಮಾಡಬೇಡ. ಲೇ ಆಕಿ ಬಾಯಿ ಟೇಪ್ ಹಚ್ಲೇ. ಹಿಂಗ ಬಿಟ್ರ ಆಗಂಗಿಲ್ಲ, ತಡಿ ನಿನಗೆ ಟೇಪ ಹಚ್ಬೇಕು. ಯಾರ್ ನೀವು? ಲೇ ನಿನ್ ಹಿಂದ್ ಹಗ್ಗ ಐತ್ ನೋಡ್ಲೆ, ತೊಗೊಂಬಂದ್ ಕೊಟ್ಟೊನ್ ಬಾಯ್ಲ್, ಇಲ್ಲ ಓಡ್ ಹೋಗ್ಕಳಕಿ. ಎಲ್ಲ ನಮ್ಗೆ ಹೇಳಿ ಮಾಡಿಸ್ದಂಗ ಐತ್ ನೋಡ್ಲೆ ಇದು. ತಗೋ ಬಾ ಲೇ, ನೀನು ಒಂದಿಟ್ಟು ಹೆಲ್ಪ್ ಮಾಡ್ಬಾ. ನಾವ್ ಯಾರಂತಂತ ಹೇಳಿ ನಿನಗೇನು ಗೊತ್ತಾಗ್ವಲ್ದೇನಾ? ಏ ಸುಮ್ನಿರೋಲೆ, ಈಕಿ ಮುಂದೆ ಏನು ಹೇಳ್ತಿದ್ದಿ ನೀನು? ಅಯ್ಯೋ ಪಾಪ, ನೋಡೋರ್ಲೆ ಈಕಿ ಅಳಾಕತ್ತಾಳ. ಹತ್ರ ಅಳ್ತಾಳ ಬಿಡ್ಲೆ, ನಮ್ಗೇನು ಕೆಲಸ ಬೇಕು ಅದನ್ನ ಕೆಲಸ ಮಾಡ್ಕೊಂಡು ಬಿಟ್ಟು ಕಳ್ಸಾನ. ಇಲ್ಲ, ನಾನು ಈಕಿನ ಬಿಟ್ಟು ಕಳ್ಸಂಗಿಲ್ಲ. ನಿಂಗೆ ಸತ್ಯ ಏನಂತಂತ ಹೇಳಿ ಗೊತ್ತಾಗಬೇಕು. ನಿಂಗೆ ಎದಕ್ಕೆ ನಾವಿಲ್ಲಿ ಕರ್ಕೊಂಬಂದೇವೆ ಅಂತಂದೇಳಿ ಹೇಳ್ಬೇಕು. ಏ ಬಿಡೋಲೆ, ಅದನ್ನೆಲ್ಲ ಕಟ್ಕೊಂಡು ಏನು ಮಾಡ್ತಾಳಾಕಿ? ನಮ್ಗೇನು ಬೇಕಾಗೈತಿ? ಅವ್ರ ಅಪ್ಪನ ಕಡೆಯಿಂದ ರೊಕ್ಕ ಬೇಕು ಅಷ್ಟ. ಫೋನ್ ಹಚ್ಚು, ರೊಕ್ಕ ಕೇಳು. ನಿನಗೊಂದು ಅವಕಾಶ ಕೊಡ್ತೇನೆ. ನಾ ಹೇಳ್ದಂಗೆ ಕೇಳಿದ್ರೆ ನೀನು ಆರಾಮಾಗಿ ಹಾರೋ ಹಕ್ಕಿ ಹಂಗೆ ಇರ್ಬೋದು. ಇದೇನ್ಲೇ ನೀನು ಸ್ವಲ್ಪ ಸುಮ್ಮನಿರ್ಲಿ. ನೀನೇನು ಮದ್ವೆ ಹಾಕಿ ಅಂತ ಅಂದ್ರೆ ಹೇಳು. ಈಗ ಎಲ್ಲ ಕಟ್ಟು ಬಿಚ್ತೀನಿ, ಬಾಯಿಗೆ ಪಟ್ಟಿ ಹಾಕಿದ್ ಬಿಚ್ತೀನಿ. ಅಷ್ಟೇ ಅಲ್ಲ, ನಿನ್ನ ಮದ್ವೆ ಆಗಿ ನಿಮ್ಮ ಮನ್ಯಾಗ ಬಂದಿರ್ತೇನೆ ನೋಡು. ಓ, ನೀ ಕೇಳೋ ಮಗಳಲ್ಲ ತಗೋ. ಸುಮ್ಮನೆ ಅವ್ರ ಅಪ್ಪ ಫೋನ್ ಹಚ್ಲೆ. ಆಕಿ ನಂಗೆ ಮದ್ವೆ ಹಾಕಾಳೇನು ಕೇಳಲಿ? ಏನ್ವಾ ನೀ ಅವಂಗೆ ಮದ್ವೆ ಹಾಕಿನ ಹೇಳು, ಹಂಗಂದ್ರೆ ಬಿಡ್ತಾನಂತ ನೋಡು ಅವ್ನಿಂಗೆ. ಓ ಪಾಪ, ನೀನು ಹೆಂಗೆ ಮದ್ವೆ ಆಗ್ತಿ ಹೇಳು? ಆಲ್ರೆಡಿ ನಿಂದು ಮದ್ವೆ ಫಿಕ್ಸ್ ಆಗ್ಬಿಟ್ಟೈತಿ. ನಿನ್ನೂ ಮದ್ವೆ ಹಾಕಿನಿ, ನಿಮ್ಮ ಅಪ್ಪನ ಕಡೆ ರೊಕ್ಕನೂ ಇಸ್ಕೋತೇನೆ, ನೋಡ್ತೀರ ನೀನು. ಎಲ್ಲಿ ಹೋಗಿರ್ಬೇಕು ಈ ಹುಡುಗಿ? ಎಷ್ಟೊತ್ತಾತ? ಹ್ಞೂ ಬೇವಾ, ಎಲ್ಲಿ ಹೋಗಾಳೇನ? ಫೋನ್ ಹಚ್ಚಿದ್ರ ಫೋನ್ ಇಲ್ಲ ಮನ್ಯಾಗ ಐತಿ ರೂಮ್ನಾಗ. ಫೋನ್ ಬಿಟ್ಟು ಹೋಗೈತ್ ನೋಡು ಹುಡುಗಿ. ಏನೇನೋ ನನಗರ ಹೆದರ್ಕಿನ ಹತ್ತಕತ್ತೈತ್ ನೋಡು. ನಿಮ್ಮ ಅಪ್ಪ ಫೋನ್ ಹಚ್ಚಿದ್ದಿಲ್ಲ? ಹ್ಞೂ ಯವ್ವ, ಅಪ್ಪ ಬರ್ತಾರಂತಿ. ಏನತ್ವಾ, ಎಲ್ಲಿ ಹೋಗ್ಯಾಳ ಅಶ್ವಿನಿ? ಏನೇನ್ರಿಪ್ಪ, ಅಗಳೇ ಊಟಕ್ಕೆ ಬರ್ರಿ ಎಲ್ಲ ತಯಾರಾಗೈತಿ ಅಂತಂದೇಳಿ ಇಬ್ರಿಗೂ ಕರೆದಿದ್ದೆ. ಇಬ್ರು ಏನನ್ನ ಕುಚ್ಚು ಕುಚ್ಚು ಮಾತಾಡ್ಕೊಂಡು ಕುಂತಿದ್ರು. ನಾ ಹೋಗಿ ಮತ್ತೊಮ್ಮೆ ಕರೆದು ಬಂದೇನೆ ಊಟಕ್ಕೆ ಬರ್ರವ ಅಂತಂದು ಹೇಳಿ. ಬರ್ತೇನೆ ಬೇವ, ನೀವು ಹೋಗಿರು ಅಂತ ಹೇಳಿ ಕಳ್ಸಿದ್ರು ನಂಗೆ. ಈಕಿ ಮುಂದೆನ ನೀವು ಹೋಗಿರು, ಹೊರಗೆ ಒಂದಿಟ್ಟು ಕೆಲಸ ಐತಿ ನಂದು, ಬರ್ತೇನೆ ಅಂತ ಹೇಳಿ ಕಳ್ಸಿದ್ಲಂತ. ಆಮೇಲೆ ಅಷ್ಟು ತನಕ ಆದ್ರೂ ಬರಲೇ ಇಲ್ಲ. ಅದಕ್ಕೆ ಹೆದರಿಕೆಯಾಗಿ ನಿಮ್ಮ ಅಪ್ಪಗೆ ಫೋನ್ ಹಚ್ಚುವ ಅಂದೆ, ನೀವು ಬಂದ್ರಿ ನೋಡ್ರಿ. ಹೌದಾ, ಎಲ್ಲಿ ಹೋಗಿರ್ಬೇಕು ಹಂಗಾರಿಕಿ? ಎಲ್ಲ ಕಡೆ ಹುಡುಕಿದ್ರ? ಹ್ಞೂನ್ರಿ ಅಪ್ಪ, ಎಲ್ಲ ಕಡೆ ಹುಡುಕಿದ್ವಿ. ಅಲ್ಲೊಂದು ಇಟ್ಟು ನೋಡ್ಕೊಂಡ್ ಬರ್ತೇನೆ ತಡ್ರಿ, ಗಿಡದಂತಲ್ಲಿ. ಅಂದ್ರೆ ಮೊನ್ನೆ ಒಂದಿಟ್ಟು ಗಿಡ ಅದು ತಂದು ಹಾಕ್ಯಾಳಲ್ಲ, ಹಗಲೆಲ್ಲ ಹೋಗಿ ನೋಡ್ಕೊಂಡ್ ಬರ್ತಿರ್ತಾಳಕಿ. ನಾನು ಅಲ್ಲೇ ಹೋಗಿರ್ಬೇಕನ್ ಸುಮ್ ಬಂದೆ. ಇಷ್ಟೊತ್ತಾದ್ರೂ ಬಂದಿಲ್ರಿ ಅಪ್ಪ. ಫೋನ್ ಹಚ್ಚಿದೇನ್ವಾ? ಫೋನ್ ಮನ್ಯಾಗ ಬಿಟ್ಟು ಹೋಗಲ್ರಿ ಅಪ್ಪ. ಅಪ್ಪ ಆಕಿಂದ ಇಲ್ಲಿ ಬಳಿ ಬಿದ್ದೈತ್ರಿ. ಹೌದಲ್ಲವಾ, ಬಳಿ ಬೀಳ್ಸ್ಕೊಂಡು ಎಲ್ಲಿ ಹೋದ್ಲಿಕ್ಕಿ? ನನ್ನ ಮಗಳಿಗೆ ಏನ ಆಗೈತ್ರಿ, ಯಾರ ಏನ ಮಾಡ್ಯಾರ. ಏ ಹಂಗೆ ನಿರಂಗಿಲ್ಲ, ಸುಮ್ನಿರ. ನಿನ್ನೊಂದು ಅಡ್ಡ ಬಾಯಿ ನೋಡು. ಆಕಿ ಯಾವತ್ತೂ ಹಂಗ ಹೋಗಲ್ಲಲ್ರಿ ಅಪ್ಪ. ರೀ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರೋ ನಡ್ರಿ. ಅವರು ಎಷ್ಟೊತ್ತಾತು ಅಂತ ಕೇಳ್ತಾರ. ಈಗ 2 ತಾಸು ಆಗೈತಿ ಅಂತ ಅಂದ್ರ ತಡೀರಿ ಇನ್ನೊಂದು ಇಷ್ಟೊತ್ತು ಅಂತಾರ ನಮಗ್. ಇಲ್ಲೇ ಹೋಗಿರ್ತಾಳ, ನೀವು ಹಂಗೆ ಹೆದರ್ಕೊಂಡ್ ಬರ್ತಿರಲ್ರಿ, ಹಂಗಂತೇಳಿ ನಮ್ಗೆ ಹೇಳ್ತಾರ. ಮತ್ತೇನ್ ಮಾಡೋದ್ರಿ ಈಗ? ಯಾವ್ದೋ ಫೋನ್ ಬರಕತ್ತ, ತಡಿ. ಎತ್ರಿ ಪಟ್ನ, ಯಾರು ನೋಡೋಣ. ಹಲೋ. ಏಯ್, ಯಾರು ನೀನು? ನಿನ್ ಮಗಳು ನಿನಗ್ ಬೇಕಾ? ನನ್ನ ಮಗಳೆಲ್ಲದಾಳ, ಎಲ್ಲಿ ಕರ್ಕೊಂಡು ಹೋಗಿ ಆಕಿನ? ರೀ, ಏನಾತ್ರಿ? ಯಾರ್ರಿ? ಏಯ್, ನನ್ನ ಮಗಳೆಲ್ಲದಾಳ ಹೇಳೋ. ನಿನ್ ಮಗಳು ನಿನಗ್ ಬೇಕಾತು ಅಂತ ಅಂದ್ರ ನಮ್ಗೆ 1 ಕೋಟಿ ರೂಪಾಯಿ ಕೊಡ್ಬೇಕು. ನನ್ನ ಮಗಳು ನಿನ್ನ ಹಂತೆಲ್ಲದಾಳ ಅಂತ ಹೇಳಿ ನಾ ಹೆಂಗ್ ನಂಬ್ಲಿ? ಆಕಿನ್ ಧ್ವನಿ ಕೇಳ್ತಿ? ಲೇ, ಒಂದ್ ಸ್ವಲ್ಪ ಆಕಿನ್ ಬಾಯಿ ಪಟ್ಟಿ ತೆಗಿಲೆ. ತಗೋ, ನಿಮ್ಮ ಅಪ್ಪ ಅದ ನೋಡ್, ಫೋನ್ ಮಾತಾಡು. ಅಪ್ಪ. ಅವ್ವ ಮಗಳ, ಯಾರು ಇವ್ರು? ಅಪ್ಪ, ನಂಗೆ ಗೊತ್ತಿಲ್ಲಪ್ಪ ಯಾರಂತೇಳಿ. ಹಂಗ ನಾ ಮನೆ ಮುಂದಿದ್ದೆ, ಹೇಳ್ಕೊಂಡ ಬಂದ್ಬಿಟ್ಟಾರ. ಯವ್ವ ಮಗಳ, ನೀ ಏನ್ ಚಿಂತೆ ಮಾಡ್ಬೇಡವಾ, ನಾ ಬರ್ತೇನೆ, ನಾ ಕರ್ಕೊಂಡ್ ಬರ್ತೇನೆ ನೀನು. ಯಪ್ಪ, ಅವ್ರು ಕೇಳದಷ್ಟು ರೊಕ್ಕ ಕೊಡಬೇಡಪ್ಪ ನೀ. ಲೇ, ಆಕಿನ್ ಬಾಯಿ ಪಟ್ಟಿ ಕಟ್ಲೆ. ಅವ್ವ ಅಶ್ವಿನಿ, ನಿನ್ ಮಗಳು ಮಾತು ಕೇಳಿಸ್ಕೊಂಡಿಲ್ಲ. ನಾವ್ ಹೇಳ್ದಷ್ಟು ರೊಕ್ಕ ಯಾವಾಗ ಕೊಡ್ತಿ? ಕೊಡ್ತೇನಪ್ಪ, ಎಲ್ಲಿ ತರ್ಬೇಕು ಹೇಳು. ಅದೆಲ್ಲಾ ವಿಚಾರ ನನಗ್ ಬಿಟ್ಟಿದ್ದು, ಸರಿಯಾಗಿ ಕೇಳಿಸ್ಕೊ. ಇನ್ನೊಂದ್ ತಾಸ್ ಬಿಟ್ಟು ನಾ ಫೋನ್ ಮಾಡ್ತೀನಿ, ಅವಾಗೆಲ್ಲಾ ವಿಚಾರ ಹೇಳ್ತೀನಿ. ಹಾ, ಅಪ್ಪಿ ತಪ್ಪಿ ಪೊಲೀಸರಿಗೆ ಏನಾರ ಈ ವಿಷಯ ಗೊತ್ತಾತು, ನಿನ್ ಮಗಳು ನಿನಗ್ ಸಿಗೋಂಗಿಲ್ಲ. ಅಷ್ಟೇ ಅಲ್ಲ, ನೀನ್ ಇನ್ನೊಬ್ಬ ಕೇದಾಳಲ್ಲ ಮಗಳು, ಆಕಿನ್ನೂ ಬಿಡೋಂಗಿಲ್ಲ ನಾವು. ಹಲೋ ಹಲೋ, ಯಾರಪ್ಪ ನೀವು? ರೀ, ಏನಾತ್ರಿ? ಯಾರ್ರಿ ಅವರು? ಬಂಗಾರಿ, ಯಾರೋ ನಮ್ಮ ಅಶ್ವಿನಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಾರ. ಪಾಪ, ಏನಂದ್ರು ಅವರು? 1 ಕೋಟಿ ರೂಪಾಯಿ ಕೊಟ್ರಷ್ಟ ಬಿಡ್ತಾರಂತಕಿನ್. ಅಪ್ಪ, ರೊಕ್ಕ ಕೊಟ್ಟ ಮೇಲೆ ಅವ್ರಕಿನ್ ಬಿಡ್ತಾರ ಅಂತ ಹೇಳಿ ಏನ್ ಗ್ಯಾರಂಟಿ? ನಡೀರಿ ಅಪ್ಪ, ಪೊಲೀಸ್ ಕಂಪ್ಲೇಂಟ್ ಕೊಡೋಣಂತ. ಬೇಡವಾ, ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಅವರು ಆಕಿನ್ನ ಸಾಯಿಸ್ಬಿಡ್ತಾರಂತ. ಅಷ್ಟ ಅಲ್ಲ, ನಿನ್ನೂ ಕಿಡ್ನಾಪ್ ಮಾಡ್ತಾರಂತ. ಈಗ ಏನ್ ಮಾಡೋದ್ರಿ ಅಪ್ಪ? ಏನಿಲ್ಲ, ಇನ್ನೊಂದು ತಾಸು ಬಿಟ್ಟು ಫೋನ್ ಮಾಡ್ತಾರಂತ. ಆವಾಗ ಅವ್ರು ಎಲ್ಲಿಗೆ ರೊಕ್ಕ ತಂದು ಕೊಡ್ಬೇಕಂತ ಹೇಳ್ತಾರಂತ. ಆವಾಗ ನಾನು ಅಲ್ಲಿ ಹೋಗಿ ತಂದು ಕೊಡ್ಬೇಕು ಅವ್ರಿಗೆ. ಅಪ್ಪ, ಅಷ್ಟು ಸರಳ ಇಲ್ರಿ ಅಪ್ಪ ಇದು. ಯಾರೋ ನಮ್ಗೆ ಗೊತ್ತಿದ್ದವ್ರ ಮಾಡ್ಯಾರ ಇದನ್ನ. ಇಲ್ಲ ಅಂತ ಅಂದ್ರ ಇಷ್ಟು ಧೈರ್ಯದಿಂದ ಯಾರು ಮಾತಾಡಂಗಿಲ್ಲ. ಅಪ್ಪ, ಅವನು ಕಿಡ್ನಾಪ್ ಮಾಡನಲ್ಲ ಅಕ್ಕನ, ಅವಂಗೂ ಮನಸ್ನಾಗ ಹೆದರಿಕೆ ಅನ್ನೋದಿದ್ದೇ ಇರ್ತೈತಿ. ನಡೀರಿ ಅಪ್ಪ, ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ. ಬೇಡವಾ, ಈಗ ಇಷ್ಟು ರಗಳಿ ಆಗೈತಿ. ಕಂಪ್ಲೇಂಟ್ ಕೊಟ್ಟ ಮೇಲೆ ಏನು ಮಾಡ್ತಾರೆ ಅನ್ನುವ ನನಗೆ ಹೆದರಿಕೆ ಅಂತಾಕತ್ತೈತಿ. ನಾನು ಎಷ್ಟು ಧೈರ್ಯದಿಂದ ಇದ್ದೋನು, ಇವತ್ತು ನನ್ನ ಜಂಗಾಬಲನ ಹುಡುಕ್ಬಿಟ್ಟೈತಿ. ಅಪ್ಪ, ಅಷ್ಟು ಚಿಂತೆ ಮಾಡಬೇಡ್ರಿಪ್ಪ. ಛೇ, ಯಾರು ಅನ್ನೋದು ಗೊತ್ತಾಗ್ವಲ್ದವನು. ಅಪ್ಪ, ಅದು ಯಾರಂತಂದು ಹೇಳಿ ನಾ ಕಂಡು ಹಿಡ್ದ ಹೇಳ್ತೇನೆ. ರೀ, ಈಗ ಏನು ಮಾಡೋದ್ರಿ? ಅಪ್ಪ, ಮನೆ ಮುಂದೆ CC ಕ್ಯಾಮ್ರಾ ಇರ್ಬೇಕಲ್ಲ?
ಇಲ್ವಾ ಅದು ಒಂದು 4-5 ದಿವಸದಿಂದ ಕೆಟ್ಟೈತಿ. ರಿಪೇರಿ ಮಾಡ್ಸಿಲ್ರಿ ಅಪ್ಪ? ಇಲ್ವಾ ಅವ ಶ್ರೀನಿವಾಸಗೆ ಹೇಳಿದ್ದೆ, ಅವ್ರ ಮನ್ಯಾಗ ಅವ್ರ ಅವ್ಗೆ ಆರಾಮಿಲ್ಲ ಅಂತಂದೇಳಿ ಅರ್ಜೆಂಟಿನ ಮೇಲೆ ಊರಿಗೆ ಹೋಗ್ಬಿಟ್ಟ. ಆಮೇಲೆ ನಾನು ಕೆಲಸದಾಗ ಮರ್ತ ಬಿಟ್ಟೆ. ಅತ್ತಿರಿ ಏನ್ವಾ? ಮತ್ತ ಇವ್ರ ಮನೆಗೆ ಹೊಂಟಿದ್ದೇರಿ ನಾನು, ಶಾರಕ್ಕನ್ ಮನಿಗ. ಶಾರವನ್ ಮನಿಗ? ಈಗಾಗ ಅದರಿ ಅತ್ತಿ ಹೇಳಿದ್ನಲ್ರಿ ನಿಮ್ಗ. ಏನವ ಐತಿದ್ಲಾಗ ಒಂದ್ ಈಟ್ ಮರುವಾದಂಗ ಆಗತೈತಿ. ಏನ್ ಹೇಳಿದ್ದಿ? ಶಾರಕ್ಕನ್ ಮಗಳು ಹಡ್ದಾಳ, 2 ಕೂಸಾಗೆ ಅಂತ ಹೇಳಿದ್ದಿಲ್ರಿ? ಹಾ ಹೌದಲ್ಲವ, ಮರ್ತ ಬಿಟ್ಟಿದ್ದೆ ನೋಡು ನಾನು. ಅದ ಬಾಳ ದಿವಸ ಆತಲ್ರಿ, ಹೋಗೇ ಇಲ್ಲ. ಪಾಪ ಫೋನ್ ಹಚ್ಚಿ ಹೋಗಕ್ ಆಗಿದ್ದಿಲ್ಲ. ಪಾಪ ಇವ್ರ ಮಹೇಶಪ್ಪನವ್ರ ಹೆಂಡತಿಗೆ ಹಂಗಾಗಿದ್ದೆ, ಕಲ್ಲೇ ಅಡ್ಡಾಡಕ್ ಬಿಟ್ಟಿದ್ನಲ್ಲ. ಇವತ್ತು ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ಅಂತ. ನೀವು ಬರ್ತೀರೇನ್ರಿ? ನಡಿವ, ನಾನಾರ ಏನ್ ಮಾಡ್ಲಿ ಮನ್ಯಾಗ ಕುಂತು. ಮತ್ತೆ ಹುಡುಗರ್ಗೆ ಏನಾರು ತಗೊಂಡೇನ? ಈಗ ಹಂಗ ಕೈಯಾಗ ರೊಕ್ಕ ಕೊಟ್ಟು ಬರ್ತೇನ್ರಿ. ಈಗ ಹೆಸರು ಇಡತಾರಲ್ರಿ, ಅವಾಗ ಅವಕ್ಕ ಏನಾರು ತಗೋಬೇಕಂತ ಹೇಳಿ ಅನ್ಕೊಂಡೇನಿ. ಹಂಗ ಮಾಡುವ, ಹುಟ್ಟಿದ ಕೂಸುಗಳನ್ನ ನೋಡಿ ಹಂಗ ಬರಬಾರ್ದು. ಕೈಯಾಗ ಏನಾರ ಒಂದಿಟ್ಟು ರೊಕ್ಕ ಕೊಟ್ಟ ಬರ್ಬೇಕು. ಮತ್ತೆ ಅರ್ಬಿ ಅದು ತಗೊಂಡ್ ಹೋಗೋರು ಹೋಗ್ತಾರ. ನಾನೇನು ಅರ್ಬಿ ಗಿರ್ಬಿ ಅನ್ ಕೊಡಂಗಿಲ್ರಿ. ಇವತ್ತ 2 ಹುಡುಗರ ಕೈಗೆ 50-50 ರೂಪಾಯಿ ಕೊಟ್ಟು ಬರ್ತೇನೆ. ನಾಳೆ ಹೆಸರಿಡಕ್ಕದು ಹೇಳ್ತಾರಲ್ಲ, ಅವಾಗ ಆ ಹುಡುಗಿಗೆ ಒಂದು ಚೈನಾ, ಹುಡುಗ ಮತ್ತೇನಾರ ಬೆಳ್ಳಿದ ನೋಡಿದ್ರ ಆತಂತ. ಪಾಪ ಶಾರಕ್ಕ ಬಾಳ್ ಮಾಡ್ಯಾಳ ಅದಕ್ರಿ. ಹೌದೌದು, ಹಾಕಿ ನಮ್ಮ ಮನಿಗೆ ಅಂದ್ರೆ ಬಾಳ್ ಮಾಡ್ಯಾಳ. ಏನಾಗೋಲ್ ತಗೋ, ಹುಡುಗಿಗ ಕಾಲ್ ಚೈನ್ ತಗೊಂತೀನಿ ಅಂತಿದ್ದಿ, ಹುಡುಗ ಕೊಳ್ಳಾಗಿಂದ ಒಂದು ಚೈನ್ ತಗೊಂಡ್ಬಿಡು. ಕೊಳ್ಳಾಗ ಬೆಳ್ಳಿ ಚೈನ್ ಚಲೋ ರೀ, ಆದ್ರೆ ಅವ್ರು ಹಾಕ್ಬೇಕಲ್ರಿ. ನೀ ಹೇಳೋದು ಕರೆ ಬಿಡು, ಬಂಗಾರ ಚೈನ್ ಹಾಕ್ತಿರ್ತಾರ ಅವ್ರು. ಮತ್ತೆ ಏನ್ ತಗೊಳಕಿ? ಉಡ್ದಾರ ತಗೊಂಡ್ರೆ ಹೆಂಗ್ರಿ? ಹಾ ಅಷ್ಟು ಮಾಡು, ಉಡ್ದಾರ ಆದ್ರೆ ಹಾಕ್ತಾರ. ಆ ಹುಡುಗಿಗೆ ಒಂದು ಕಾಲಾಗಿನ ಚೈನ್, ಆ ಹುಡುಗ ಒಂದು ಉಡ್ದಾರ ತಗೊಂಡ್ಬಿಡತ್ಲ ಹೋಲಿ. ಬೆಳ್ಳಿನೂ ಭಾಳ ತುಟ್ಟಾಗೈತವ, ಇದ್ದಿದ್ರಾಗ ನೋಡ್ ತಗೋ. ಹ್ಞೂ ರೀ ಅತ್ತಿ. ರೊಕ್ಕವ? ಈ ತಿಂಗಳು ಇವ್ರಿಗೆ ಪಗಾರ ಬಂತಲ್ರಿ, ಸ್ವಲ್ಪ ಜಾಸ್ತಿನ ಕೊಟ್ಟಾರ. ಅಂದ್ರೆ ಮ್ಯಾಲಿನ ದರ್ಜೆ ಹುದ್ದೆ ಅಲ್ಲ, ಅದಕ್ಕೆ ಒಂದಷ್ಟು ಜಾಸ್ತಿನೇ ಬಂದೈತಿ. ನಾನು ಒಂದು ಸ್ವಲ್ಪ ರೊಕ್ಕ ಕೇಳೇನ ಅವ್ರಿಗೆ ಕೊಡ್ತೇನೆ ಅಂದಾರ. ಹೌದೇನವ, ಭಾಳ ಚಲೋ ಆತ್ ಬಿಡು. ಅಂದಂಗ ಮಹೇಶಪ್ಪಂದು ಹೆಂಡತಿದ್ ಎಲ್ಲಿಗೆ ಬಂತವ? ಒಂದೀಟ ಆರಾಮಾಗಕತ್ತಾರ್ರಿ, ಆದ್ರೂ ಭಾಳ ಹಠ ಮಾಡಾಕತ್ತಾರ ಅಂತೇಳಿ ಅನ್ನಕತ್ತಿದ್ರು. ನಾನು ದಿನ ಹೋಗಿ ಬಂದು ಮಾಡಾಕತ್ತೇನಲ್ಲ, ಒಂದೀಟ ಸುಧಾರ್ಸಂಗ್ ಕಾಣಕತ್ತಾರ. ನೋಡ್ಬೇಕ್ರಿ, ಇನ್ನೂ ಭಾಳ ದಿವ್ಸಬೇಕು. ಹೌದೇನವ, ಪಾಪ ಎತ್ಲಾಗರ ಆರಾಮಾದ್ರ ಸಾಕ್ ಬಿಡು. ನಡೀರತ್ತಿ, ಬಡ ಬಡ ಉಂಡು ಹೋಗೋಣಂತ. ಸಂಜೆ ಮುಂದಂದ್ರೆ ಬರ್ತೇವೆ ಒಳ್ಳೆ. ಹುಡುಗರು ಸಾಲಿಂದ ಬರೋಷೊಳಗೆ ಬಂದ್ರೆ ಚಲೋ ಆಕೈತಿ. ನಿಮ್ಮ ಬಂಗಾರಕ್ಕ ಹೇಳಲ್ಲನ? ಯಾಕರಿ ಬಂಗಾರಕ್ಕ ಫೋನಿಗೂ ಸಿಗೋಲ್ಲ, ಎಲ್ಲಿಗೂ ಸಿಗೋಲ್ಲಾಗಳ. ಒಂದು ಕೆಲಸ ಮಾಡ್ತೇನೆ, ನನಗೂ ಟೈಮ್ ಇಲ್ಲಲ್ಲ ಅವ್ರ ಮನೆಗೆ ಹೋಗಿ ಬರಕ. ಸಂಜೆ ಮುಂದೆ ಅವ್ರ ಮನೆಯಿಂದ ಬರ್ತಿರ್ತೇವಲ್ಲ, ಶಾರಕ್ಕನ ಮನೆಯಿಂದ ಒಂದೀಟ ಅವ್ರ ಮನೆಗೂ ಹಾದು ಬರೋಣ್ರಿ. ಹಂಗ ಮಾಡೋಣ ತಗೋ. ಈ ಕೆಲಸದಾಗದು ಒಬ್ರು ಮನೆಗೆ ಹೋಗಕ್ಕಾಗವಲ್ ನೋಡಿ ನಿನಗೂ. ಹ್ಞೂ ರೀತಿ, ಮೊದ್ಲು ಎಲ್ಲಾರ ಮನೆ ಸುದ್ದಿನೂ ಗೊತ್ತಾಕಿತ್ತು. ಈಗ ಇಲ್ಲಿ ಹೊಂಟು ಬಿಟ್ಟನಲ್ಲ ಅವ್ರ ಮೀರಕ್ಕರ್ ನೋಡಕ, ಯಾವ ವಿಷಯನೂ ಗೊತ್ತಾಗವಲ್ ನನಗರ. ಆತ್ ನಡಿವ, ನಾನು ಬಾಯ್ ತೊಳ್ಕೊಂಡ್ ಬರ್ತೇನಂತ. ಊಟಕ್ಕೆ ಹಚ್ಚು, ಉಂಡು ಅವ್ರ ಮನೆಗೆ ಹೋಗೋಣಂತ. ಹಂಗಾಗ್ಲಿ ರತ್ತಿ, ಬರ್ರಿ.